ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅಂಕಿತಾ ಶೆಟ್ಟಿ ಅವರದ್ದು ಬೇಬಿ ಶವರಿದು ಮೇಕವರ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಅದು ಫಂಕ್ಷನ್ ಇರೋದು ಉಡುಪಿಯ ಮಣಿಪಾಲಿನಲ್ಲಿ. ನಿನ್ನೆ ಅವರದ್ದು ತಾಯಿ ಮನೆದು ಫಂಕ್ಷನ್ ಅವರ ಮನೆಯಲ್ಲೇ ಆಗಿತ್ತು. ಇವತ್ತು ಹಸ್ಬೆಂಡ್ ಕಡೆದು ಫಂಕ್ಷನ್. ನನಗೆ ಅವರ ಮನೆದು ಫಂಕ್ಷನಿಗೆ ಹೋಗೋದಂತೇಳಿ ತುಂಬ ಖುಷಿ ಆಗ್ತದೆ. ಯಾಕಂದರೆ ಫ್ಯಾಮಿಲಿ ತುಂಬ ಒಳ್ಳೆ ಇದ್ದಾರೆ. ಅಂಕಿತನ ಅಮ್ಮ ನಿರ್ಮಲಾ ಟೀಚರ್ ಅಂತೂ ನನಗೆ ತುಂಬ ಇಷ್ಟ. ಅಂಕಿತಾ ಅವರ ಮದುವೆದು ಕೂಡ ನಾನೇ ರೆಡಿ ಮಾಡಿದ್ದು, ಮದುವೆದು ಮೇಕವರ್ ಎಲ್ಲ. ಹಾಗೆ ಈಗ ನಾನು ಸೀಮಂತದ್ದು ತಾಯಿ ಸಡೆದಾಯಿತು, ಈಗ ಹಸ್ಬೆಂಡ್ ಕಡೆದು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಮಣಿಪಾಲಿನ ಬಂದು ನೋಡಿ, ಇದೇ ಮಣಿಪಾಲಿನಲ್ಲೇ ಇವತ್ತಿದು ಫಂಕ್ಷನ್ ಆಗ್ತಾ ಇರೋದು. ನಾವೀಗ ಮಣಿಪಾಲ್ ರೀಚ್ ಆದೆವು. ಅಂಕಿತಾ ಅವರಿಗೆ ಫೋನ್ ಮಾಡಿದೆ, ಈಗ ಬರ್ತೇನೆ, ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳಿದರು. ಹಾಗೆ ನಾವು ಇಲ್ಲೇ ರಿಸೆಪ್ಷನಲ್ಲಿ ವೆಯ್ಟ್ ಮಾಡ್ತಾ ಇದ್ದೇವೆ. ಇಲ್ಲಿ ಮಣಿಪಾಲಿನಿಗೆ ನಾನು ಸುಮಾರು ಫಂಕ್ಷನಿಗೆಲ್ಲ ಬಂದಿದ್ದೇನೆ, ಆದರೆ ವಿಡಿಯೋ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ತುಂಬ ಒಳ್ಳೆ ಉಂಟು ಹಾಲ್. ನನ್ನ ಮೇಕಪ್ ಮತ್ತು ಫ್ರಂಟ್ ಹೇರೆಲ್ಲ ಆಯಿತು. ಇನ್ನು ಜಸ್ಟ್ ಜಲ್ಲಿ ಹಾಕಲಿಕ್ಕೆ ಒಂದು ಬಾಕಿ ಉಂಟು. ಮಲ್ಲಿಗೆ ಜಲ್ಲಿಗೆ ನಾನು 3 ಅಟ್ಟಿ ಮಲ್ಲಿಗೆ ತರಲಿಕ್ಕೆ ಹೇಳಿದ್ದೇನೆ. 3 ಅಟ್ಟಿ ನನಗೆ ಕೆಲವು ಸರಿ ಹೂವು ಒಳ್ಳೆ ಇಲ್ಲದ್ರೆ ಹೋಗ್ತದೆ, ಇಲ್ಲದ್ರೆ ನನ್ನ ಜಲ್ಲಿ 2.5 ಅಟ್ಟಿಯಲ್ಲಿ ಫಿನಿಶ್ ಆಗ್ತದೆ. ಮತ್ತು ಹೆಚ್ಚಿನವರು ಹೂವೆಲ್ಲ ಕೆಳಗೆ ಸೈಡಿಂದ ಹಾಕ್ತಾರೆ, ಬಟ್ ನಾನು ಮೇಲೆಯಿಂದ ಸ್ಟಾರ್ಟ್ ಮಾಡೋದು. ಯಾಕಂತೇಳಿದ್ರೆ ಕೆಳಗೆಯಿಂದ ನಾವು ಹೂ ಹಾಕ್ತಾ ಹೋದರೆ ಹೂ ಕೆಳಮುಖ ಆಗಿರ್ತದೆ, ಮೇಲೆಯಿಂದ ಹಾಕ್ತಾ ಬಂದರೆ ಹೂ ಮೇಲ್ಮುಖ ಆಗ್ತದೆ ಹೇಳಿ ನಾನು ಯಾವತ್ತೂ ಜಲ್ಲಿಯನ್ನು ಮೇಲೆಯಿಂದವೇ ಸ್ಟಾರ್ಟ್ ಮಾಡೋದು. ಇವರಿಗೆ ಮಾಡಿದ ಮೇಕಪ್ ಎಲ್ಲರಿಗೆ ಸಹ ಇಷ್ಟ ಆಯಿತು. ಹಾಗೆ ಅವರಿಗೆ ನಾನು ನಿನ್ನೆ ಅವರ ತಾಯಿ ಮನೆದು ಸೀಮಂತಕ್ಕೆ ಮಾಡಿದ ಲುಕ್ ಸಹ ಎಲ್ಲರಿಗೆ ಸಹ ಇಷ್ಟ ಆಗಿತ್ತು.
ಪಾರಿಶೋಕ ಕೋಡೆಲೆಯಿಂದ ಹಿರೇಮಂತಿನ. ಥ್ಯಾಂಕ್ ಯು. ಥ್ಯಾಂಕ್ಸ್. ಅಂಕಿತಾ ಅವರಿಗೆ ನನ್ನ ಮೇಕವರ್ ಇಷ್ಟ ಆಯಿತು, ಹಾಗೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ.